ನಮಸ್ಕಾರ. ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಕಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಜೈನ ವಿಶ್ವವಿಜ್ಞಾನ ದೃಶ್ಯ, ಜೈನ ತತ್ವಶಾಸ್ತ್ರ, ಅಹಿಂಸೆ, ಸತ್ಯ, ಪರಿತ್ಯಾಗ ಪರಿಕಲ್ಪನೆ, ಕಲೆ, ಆಧ್ಯಾತ್ಮಿಕತೆ ಮೇಳೈಸಿದ ನಾಗರ ಶೈಲಿ, ಪರ್ಷಿಯನ್, ಮೊಘಲ್ ಕಲೆ ಬೆರೆಸಿದ ಅತಿ ಸುಂದರ ವಿನ್ಯಾಸ ನಿರ್ಮಾಣ ದೇವಸ್ಥಾನ ತುಪ್ಪದಲ್ಲಿ. ಸ್ನೇಹಿತರೆ, ತುಪ್ಪದಿಂದ ದೇವಸ್ಥಾನ ನಿರ್ಮಾಣ ನೋ ಚಾನ್ಸ್ ಅಂತಿರಲ್ಲ. ಅಣೆಕಟ್ಟೆ, ಮನೆ, ದೇವಸ್ಥಾನ ಸುಣ್ಣ, ಬೆಲ್ಲ, ಮಣ್ಣು, ಮರಳು, ನೀರು ಬೆರೆಸಿ ಕಟ್ಟೋದು ಗೊತ್ತು. ಹಾಗೆ ಹೆಚ್ಚಿನ ದೇವಸ್ಥಾನ ಶಿಲಾಮಯ, ಕಲಾಮಯ, ಹಲವು ಶೈಲಿಗಳ ಪ್ರತೀಕ. ಕಪ್ಪು ಶಿಲೆ, ಅಮೃತ ಶಿಲೆ, ಕೆಂಪು ಕಲ್ಲು ನಿರ್ಮಾಣದ ಫೇಮಸ್ ದೇವಸ್ಥಾನ ಅದೆಷ್ಟು. ಹಾಗಿರುವಾಗ ತುಪ್ಪದಲ್ಲಿ ದೇವಸ್ಥಾನ ಕಟ್ಟೋದೇ ಅಚ್ಚರಿಯೇ ಹೌದು, ನಮ್ಮ ನಂಬಿಕೆ ತಳಪಾಯವೂ ಹೌದು. ಹಾಗಾದರೆ ದೇವಸ್ಥಾನ ಎಲ್ಲಿದೆ, ಅದರ ವಿಶೇಷತೆ ಏನು, ಎಷ್ಟು ತುಪ್ಪ ಬಳಸಲಾಯಿತು, ಈ ವಿಡಿಯೋದಲ್ಲಿ ಎಲ್ಲವನ್ನು ತಿಳಿಸುವ ಪ್ರಯತ್ನ ಇಲ್ಲಿದೆ. ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ. ಕಾನೇರ್ ನಗರ ರಾಜಸ್ಥಾನ ಭವ್ಯತೆ ಸಾಕಾರಗೊಳಿಸುವ ವಾಸ್ತುಶಿಲ್ಪ, ಆಧ್ಯಾತ್ಮಿಕ ತಾಣಗಳ ಸಂಪತ್ತು ದೇವಸ್ಥಾನ. ಅದರ ವಿಸ್ತಾರ, ಕೋಟೆ, ಅಲಂಕೃತ ರಾಜಮನೆತನ, ಪುರಾತನ ದೇವಾಲಯ ನಿಧಿ, 15ನೇ ಶತಮಾನದಲ್ಲಿ ನಿರ್ಮಿಸಲಾದ ಬಂಡಾಸಾರ ಜೈನ ದೇವಾಲಯ, 5ನೇ ಜೈನ ತೀರ್ಥಂಕರ ಸಮತಿನಾಥ ಅವರಿಗೆ ಸಮರ್ಪಿತ. ಬಂಡಾಸಾರ್ ಜೈನ ದೇವಾಲಯ ಕೇವಲ ಆಧ್ಯಾತ್ಮಿಕ ತಾಣವಲ್ಲ, ಬಿಕಾನೇರ್ ಸಾಂಸ್ಕೃತಿಕ ಪರಂಪರೆಗೆ ಸಾಕ್ಷಿ. 1525ರಲ್ಲಿ ನಿರ್ಮಿಸಿದ 3 ಅಂತಸ್ತು ಸಮತಿನಾಥ ಜೈನ ದೇವಾಲಯ ಅಡಿಪಾಯ ಕೆಂಪು ಹಳದಿ ಕಲ್ಲಿಂದ ನಿರ್ಮಿತ. ಸೇಠ್ ಬಂಡಾಶಾ ನಿರ್ಮಿಸಿದ್ದು 500 ವರ್ಷ ಕಳೆದರೂ ದೇಗುಲ ನಲಹಾಸು ಇನ್ನೂ ಜೀವಂತವಾಗಿದೆ. ಬಿಸಿ ತಾಪಮಾನ ದಿನಗಳಲ್ಲಿ ದೇವಾಲಯ ಮಹಡಿಯಿಂದ ತುಪ್ಪ ಜಿನುಗುತ್ತೆ. ದೇವಾಲಯ ನಿರ್ಮಾಣ ಬಂಡಾಶಾ ತುಪ್ಪದ ವ್ಯಾಪಾರಿ ಪ್ರಾರಂಭಿಸಿ ಅವರ ಮರಣದ ನಂತರ ಮಗಳು ಪೂರ್ಣ ಮಾಡ್ತಾಳೆ. ಗೆಳೆಯರೇ, ಬಂಡಾಸರ್ ಜೈನ ಸ್ಥಳಕ್ಕೆ ಹೆಚ್ಚಿನವಾಗಿ ಬಂದ ಶಾ ಜೈನ ದೇವಾಲಯ ಅಂತಲೂ ಕರೀತಾರೆ. 15ನೇ ಶತಮಾನದ ಉತ್ತರಾರ್ಧದಲ್ಲಿ ಓಸ್ವಾಲ್ ಜೈನ ಸಹಕಾರದಲ್ಲಿ ತುಪ್ಪದ ಉದ್ಯಮಿ ಬಂಡಾಸಾ ಓಸ್ವಾಲ್ ನಿರ್ಮಿಸಿದರು. ದೇವಾಲಯ ಪ್ರಧಾನ ಜೈವಿಕ ಜೀವಿ ಸುಮತನಾಥನ ಜೀವನ ಚರಿತ್ರೆ ಇದೆ. ಉಪದೇಶ ಸಭಾಂಗಣ, ಸಂಸಾರ ಚಕ್ರ, ಮೋಕ್ಷ ಸೇರಿದಂತೆ ಜೈನ ವಿಶ್ವವಿಜ್ಞಾನದ ದೃಶ್ಯ ದೇವಸ್ಥಾನ. ಜೈನ ತತ್ವಶಾಸ್ತ್ರ ಮತ್ತು ಅಹಿಂಸೆ, ಸತ್ಯ ಮತ್ತು ಪರಿತ್ಯಾಗ ಪರಿಕಲ್ಪನೆ ತಿಳಿಸುವ ದೇವಸ್ಥಾನ, ಆಧ್ಯಾತ್ಮಿಕ ಜ್ಞಾನ ಭಂಡಾರ. ತುಪ್ಪದ ವ್ಯಾಪಾರಿ ಬಂಡಾಶಾ ಓಸ್ವಾಲ್ ದೇವಸ್ಥಾನ ನಿರ್ಮಾಣ ಸಭೆ ನಡೆಸುತ್ತಿದ್ದಾಗ ಅಂಗಡಿಯಲ್ಲಿದ್ದ ತುಪ್ಪದ ಬಾಂಡೆ ಬಳಿ ನೊಣ ಸತ್ತು ಬಿದ್ದಿತ್ತು. ಸೇಠ್ ಸತ್ತ ನೊಣ ಎತ್ತಿ ಶೂಗೆ ಉಜ್ಜಿ ಬಿಸಾಕ್ತಾರೆ. ಪಕ್ಕದಲ್ಲಿದ್ದ ಗುತ್ತಿಗೆದಾರನಿಗೆ ಅದು ಅಚ್ಚರಿ. ಗುತ್ತಿಗೆದಾರ ಸೇಠ್ ದೇವಸ್ಥಾನ ಭದ್ರಪಡಿಸಲು ತುಪ್ಪ ಬಳಸುವುದು ಸೂಕ್ತ ಎಂಬ ಸಲಹೆ ನೀಡುತ್ತಾನೆ. ದೇವಾಲಯ ನಿರ್ಮಾಣ ಪ್ರಾರಂಭದಿಂದ ಸೇಠ್ ದೇವಾಲಯದ ಅಡಿಪಾಯಕ್ಕೆ ತುಪ್ಪ ಸುರಿಯಲು ಪ್ರಾರಂಭಿಸುತ್ತಾರೆ. ಗುತ್ತಿಗೆದಾರ ಸೇಠ್ ಕ್ಷಮೆಯಾಚಿಸಿ, ಅಯ್ಯೋ, ನಾನು ತಮಾಷೆಗಾಗಿ ಹೇಳಿದ್ದೀರಿ, ತುಪ್ಪ ಹಾಕಬೇಕಂತೇನೂ ಇಲ್ಲ ಅಂತ ಹೇಳ್ತಾನೆ. ಆದರೆ ಸೇಠ್ ತುಪ್ಪ ದೇವರ ಹೆಸರಿನಲ್ಲಿ ದಾನ ಮಾಡಿಯಾಗಿದೆ, ತುಪ್ಪ ಬಳಸಬೇಕಾಗುತ್ತಾರೆ ಅಂತಾರೆ ಸೇಠ್. ದೇವಸ್ಥಾನ 3 ಅಂತಸ್ತಿನ ಅದ್ಭುತ ಕಟ್ಟಡ. ಅದರ ಗೋಡೆ, ಕಂಬ, ಮಂಟಪ, ಸಂಕೀರ್ಣ, ಹಳದಿ ಕಲ್ಲಿನ ಕೆತ್ತನೆಗಳೊಂದಿಗೆ ಕೆಂಪು ಮರಳು ಕಲ್ಲಿನಿಂದ ನಿರ್ಮಾಣ. ದೇವಸ್ಥಾನದ ಗರ್ಭಗೃಹ ಪಂಚರಥ. ಮೇಲ್ಭಾಗದಲ್ಲಿ ಕರ್ಣ ಮತ್ತು ಅಮಲಕ ಹೊಂದಿದ ಶಿಖರ. ಗೋಡೆ ಮೇಲೆ ಎಲೆ ವರ್ಣಚಿತ್ರ, ಹಸಿರು ಚಿತ್ರ, ಅಲಂಕೃತ ಕನ್ನಡಿ ಅಲಂಕರಿಸಿದೆ. ಹಾಗೆ 24ನೇ ತೀರ್ಥಂಕರರ ಜೀವನ ಚರಿತ್ರೆ ಚಿತ್ರಿಸಲಾಗಿದೆ. ಹಸುವಿನ ಬಾಯಿಂದ ನೊರ ಎಲ್ಲಿ ಬೀಳುತ್ತದೋ ಅಲ್ಲಿ ಮಂದಿರ ಕಟ್ಟುವಂತೆ ಜೈನ ಮುನಿ ಹೇಳಿದ್ದು ಸೇಠ್ ಅದೇ ರೀತಿ ಮಾಡಿದರು. ಹಸುವಿನ ಬಾಯಿಂದ ನೊರೆ ಬಿದ್ದ ಸ್ಥಳದಲ್ಲಿ ದೇವಾಲಯ ನಿರ್ಮಿಸಲಾಗಿದೆ.
ದುಷ್ಟ ಶ್ರಮ ಪ್ರತಿನಿಧಿಸುವ ಸ್ವಸ್ತಿಕ್ ಚಿಹ್ನೆ, ಅಹಿಂಸಾ ಐಕಾನು ಸಂಪೂರ್ಣ ದೊಡ್ಡ ಭಿತ್ತಿಚಿತ್ರಗಳಲ್ಲಿ ಸಂಯೋಜಿಸಿದ್ದು ಕಲೆ ಆಧ್ಯಾತ್ಮಿಕತೆಯೊಂದಿಗೆ ಬೆರೆಸುತ್ತೆ. ಹೂವಿನ ಲಕ್ಷಣ ಜಾಮಿತೀಯ ಮಾದರಿ ಆಧ್ಯಾತ್ಮಿಕ ಪ್ರತಿನಿಧಿಯ ಜೊತೆಗೆ ದೇವಾಲಯ ಗೋಡೆ ಹೂವಿನ ಪರಿಕಲ್ಪನೆ ಜಾಮಿತೀಯ ಮಾದರಿ ವಿನ್ಯಾಸ ಪರ್ಷಿಯನ್ ಮತ್ತು ಮೊಘಲ್ ಕಲೆ ಪ್ರತಿಬಿಂಬಿಸುತ್ತೆ. ಬಿಳಿ ಅಮೃತ ಶಿಲೆ, ಕೆಂಪು, ಚಿನ್ನ, ನೀಲಿ, ದಪ್ಪ ಬಣ್ಣ ದೇವಸ್ಥಾನದ ಒಳಾಂಗಣದ ಶ್ರೀಮಂತಿಕೆಗೆ ಸಾಕ್ಷಿ. ಧಾರ್ಮಿಕತೆ ಸಂಯೋಜನೆ ಆಹ್ಲಾದಕರ ಮತ್ತು ಆಧ್ಯಾತ್ಮಿಕ ಸ್ಫೂರ್ತಿದಾಯಕ ಸ್ಥಳದ ಗೋಡೆ ಸಂಪೂರ್ಣ ಜೈನ ಪ್ರಾತಿನಿಧ್ಯದ ಸೊಬಗು ಸ್ಥಿರತೆ ಸಂಕೇತಿಸುವ ಹೂವಿನ ಪರಿಕಲ್ಪನೆ ಮೂಲಕ ನಿರೂಪಿಸುತ್ತೆ. ಬಂಡಾಸರ್ ಜೈನ ದೇವಾಲಯ ವಾಸ್ತುಶಿಲ್ಪದ ಅದ್ಭುತಕ್ಕಿಂತ ದೊಡ್ಡದು. ಆಧ್ಯಾತ್ಮಿಕ ಪ್ರತಿಬಿಂಬ ಪ್ರಾರ್ಥನೆ ಮತ್ತು ಆಚರಣೆಗಳಿಗೆ ಆಧ್ಯಾತ್ಮಿಕ ಜೈನರ ಧಾರ್ಮಿಕತೆಗೆ ದೇವಾಲಯ ಪ್ರಮುಖ ಪಾತ್ರ ವಹಿಸುತ್ತೆ. ರಾಜಸ್ಥಾನ ಜೈನ ಪ್ರವಾಸಿ ತಾಣಗಳ ದೊಡ್ಡ ಸರ್ಕ್ಯೂಟ್ ಭಾಗ ಈ ದೇವಸ್ಥಾನ. ದೇವಸ್ಥಾನವಾಗಿ ಬಂಡಸ ಓಸ್ವಾಲ್ ವೈಯಕ್ತಿಕ ಸಂಪನ್ಮೂಲ ವಿನಿಯೋಗಿಸಿದರೆ ಅಡಿಪಾಯ ಬಲಪಡಿಸಲು ನೀರಿನ ಬದಲು 40,000 kg ತುಪ್ಪ ಬಳಸಲಾಯಿತು ಎನ್ನಲಾಗುತ್ತೆ. ಗೆಳೆಯರೇ, 4 ದಶಕದ ನಂತರ ದೇವಾಲಯ ಕಟ್ಟಡ ಪೂರ್ಣ. ಶ್ವೇತಾಂಬರ ಪಂಥದ ಧಾರ್ಮಿಕ ಕೇಂದ್ರ, ಜೈನ ವಿನ್ಯಾಸ, ಧಾರ್ಮಿಕ ಕಲಾತ್ಮಕತೆ, ಅತ್ಯುತ್ತಮ ಕೊಡುಗೆ ಮಂದಿರ. ಆರ್ಕಿಯಾಲಜಿಕಲ್ ಸ್ಟಡಿ ಆಫ್ ಇಂಡಿಯಾ ASI ಮತ್ತು ಸ್ಥಳೀಯ ಜೈನ ಟ್ರಸ್ಟ್ ಪರಂಪರೆ ಸಂರಕ್ಷಣಾ ಸಂಸ್ಥೆ ನಿರ್ವಹಿಸುತ್ತಿದೆ. ಗೆಳೆಯರೇ, ಇದಿಷ್ಟು ತುಪ್ಪದ ದೇವಸ್ಥಾನದ ವಿಶೇಷ. ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ತಿಳಿಸಿ, ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.